ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 3 ನಾವು ನೋಡಿದ ಮೇಲೆ ಈಗ 4ನೇ ಅಧ್ಯಾಯದ ಪ್ರಮುಖ ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ. ಇನ್ನು ನೆಕ್ಸ್ಟ್ ನಾವು 4ನೇ ಚಾಪ್ಟ್ರಿಗೆ ಹೋಗೋಣ. 4ನೇ ಚಾಪ್ಟ್ರು ಬಹಳ ಸುಲಭವಾದಂಥ ಚಾಪ್ಟ್ರು. ಇದಕ್ಕೆ 11 ಅಂಕ ಇದೆ. ಬಹಳ ಸುಲಭವಾಗಿ ನೀವು 11ಕ್ಕೆ 11 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಯಾವುದೋ ಒಂದು ರೀತಿಯ ಕಾಠಿಣ್ಯತೆ ಇಲ್ಲ ಅಂತ ಹೇಳ್ಬೋದು. ಒಮ್ಮೆ 2 ಸಲ ಕರೆಕ್ಟಾಗಿ ಓದಿಕೊಂಡು, ಅಂದರೆ ಭಾರತೀಯ ಕುಟುಂಬ ಅಲ್ಲಿ ಬರ್ತಕ್ಕಂಥ ಭಾರತೀಯ ಕುಟುಂಬ ಅಂದ್ರದ್ದು ಯಾವತ್ತಿದ್ರೂ ಜಾಯಿಂಟ್ ಫ್ಯಾಮಿಲಿನೇ. ಅವಿಭಕ್ತ ಕುಟುಂಬ ಅಲ್ಲಿ ಮುಖ್ಯವಾಗಿ ಆ ಕುಟುಂಬದ ಬಗ್ಗೆ ಇರಾವತಿ ಕರಿವೆಯವರ ಒಂದು ವ್ಯಾಖ್ಯೆಯನ್ನು ನೀವು ನೆನಪಿಟ್ಕೊಳ್ಬೇಕು. ಆ ವ್ಯಾಖ್ಯೆಯನ್ನು ಸರಿಯಾಗಿ ನೀವು ಮನದಟ್ಟು ಮಾಡ್ಕೊಂಡ್ಬಿಟ್ರೆ ಆ ವ್ಯಾಖ್ಯೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳು ಬರ್ತವೆ. ಒಂದೇ ಮನೆ, ಒಂದೇ ಒಲೆ, ಸಾಮಾನ್ಯ ಕ್ರಿಯಾವಿಧಿ, ಧಾರ್ಮಿಕ ಕ್ರಿಯಾವಿಧಿ ಅಂತ ಹೇಳ್ಕೊಂಡು, ಆಸ್ತಿ, ಸಾಮಾನ್ಯ ಆಸ್ತಿ, ಕರ್ತನಾಧಿಕಾರಿ, ಈ ಥರ ಪಾಯಿಂಟ್ಗಳು ಬರ್ತವೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ 5 ಅಂಕದ 2 ಪ್ರಶ್ನೆ ಇರ್ತವೆ. 5 ಅಂಕದ 2 ಪ್ರಶ್ನೆ, 10 ಅಂಕದಿಲ್ಲ, 5 ಅಂಕದ 2 ಪ್ರಶ್ನೆ ಇರ್ತವೆ. 1 ಅಂಕದ ಕೇವಲ ಒಂದೇ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ. 1 ಅಂಕದ್ದು ಒಂದೇ ಪ್ರಶ್ನೆ ಇರ್ತವೆ. ನೋಡಿ, 5 ಅಂಕದ 2 ಪ್ರಶ್ನೆ ಅಲ್ಲಿ ಮುಖ್ಯವಾಗಿ 5 ಅಂಕದ 2 ಪ್ರಶ್ನೆ ನೋಡಿದಾಗ ನಾವು ಅವಿಭಕ್ತ ಕುಟುಂಬದ ವ್ಯಾಖ್ಯೆ ನೀಡಿ ಅದರ ಗುಣಲಕ್ಷಣ ತಿಳಿಸಿ ಅಂತ ಹೇಳ್ಕೊಂಡು ಡಾಕ್ಟರ್ ಇರಾವತಿ ಕರಿಯವರ ಒಂದು ವ್ಯಾಖ್ಯೆಯನ್ನು ಕೊಟ್ಟು ನೀವು ಸಾಮಾನ್ಯ ಮನೆ, ಸಾಮಾನ್ಯ ಒಲೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಆಸ್ತಿಯ ಮೇಲೆ ಸಮಾನ ಹಕ್ಕು, ಹೌದಲ್ಲ, ಆಮೇಲೆ ಒಂದು ಪೂರ್ವ ವ್ಯವಸ್ಥಿತ ವಿವಾಹ, ಇದೆಲ್ಲ ಕರೆಕ್ಟಾಗಿ ಪಾಯಿಂಟನ್ನು 5 ಪಾಯಿಂಟನ್ನು ಬರೆದ್ಬಿಟ್ರೆ ಸರಿಯಾಗ್ತದೆ. ಆಮೇಲೆ ತರವಾಡುವಿನ ಬಗ್ಗೆ ಟಿಪ್ಪಣಿ ಬರಿ ಅಂತ ಹೇಳ್ಕೊಂಡು ಇದು ಕೂಡ ಕೇಳಬಹುದು. ತರವಾಡು ಅಂದರೆ ಇದು ಕೇರಳದ ನಾಯರ್ ಮಾತ್ರ ವಂಶೀಯ ಕುಟುಂಬವನ್ನು ನಾವು ತರವಾಡು ಅಂತ ಕರೀತೇವೆ. ಯಾಕಂದರೆ ಅವಿಭಕ್ತ ಕುಟುಂಬದಲ್ಲಿ 2 ಪ್ರಕಾರ ಇದೆ, ಇಲ್ಲಂ ಮತ್ತು ತರವಾಡು. ಕೇರಳದ ನಂಬೂದರಿ ಪಿತೃವಂಶೀಯ ಕುಟುಂಬವನ್ನು ಇಲ್ಲೋಮ್ ಅಂತ ಕರೀತಾರೆ. ಕೇರಳದ ನಾಯರ್ ಮಾತ್ರ ವಂಶೀಯ ಕುಟುಂಬವನ್ನು ತರವಾಡು ಅಂತ ಕರೀತಾರೆ. ತರವಾಡು ಬಹಳ ಇಂಪಾರ್ಟೆಂಟ್ ಅಲ್ಲಿ, ಅಂದರೆ ತಾಯಿ ಪ್ರಧಾನ, ಅಲ್ಲಿ ಎಲ್ಲ ಅಧಿಕಾರ ತಾಯಿದೆ, ಎಲ್ಲ ಅಧಿಕಾರ. ಅಲ್ಲಿ ತಂದೆಗೆ ಯಾವುದೋ ಒಂದು ರೀತಿಯ ಅಧಿಕಾರ ಇರೋದಿಲ್ಲ, ಅವನು ಒಬ್ಬ ಸಂದರ್ಶಕ ಅಂತ ಹೇಳ್ಬೋದು ಅಷ್ಟೇ. ಆದರೆ ಅವಳಿಗೆ ನೆರವಾಗಿ ಸಹಾಯಕನಾಗಿ ಕರ್ಣವನಂತ ಬರ್ತಾನೆ. ಕರ್ಣವನಂದರೆ ಯಾರು ಅಂತ ಪ್ರಶ್ನೆ ಬರ್ತದೆ. ಕರ್ಣವನಂದರೆ ಆ ತರವಾಡು ಕುಟುಂಬದ ಮುಖ್ಯಸ್ಥೆ ಅಥವಾ ತಾಯಿಯ ಹಿರಿಯ ಸಹೋದರ, ಮಾವ, ಅಂದರೆ ಉಳಿದ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಆತ ಮಾವ ಆಗಿರ್ತಾನೆ. ಹಾಗೆ ಅವನಿಗೆ ಹೆಚ್ಚು ಅಧಿಕಾರ ಇರ್ತವೆ. ಹಾಗೆ ಅವನಿಗೆ ಆ ಆಸ್ತಿಯನ್ನು ಮಾರ್ತಕ್ಕಂಥದ್ದು ಅಥವಾ ಆಸ್ತಿಯ ನಿರ್ವಹಣೆ ಮಾಡ್ತಕ್ಕಂಥದ್ದು, ಹಣಕಾಸಿನ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಅಧಿಕಾರಗಳು ಹೋಗ್ತಾ ಇರ್ತವೆ. ದಿನಗಳದಂತೆ ಏನಾಯಿತು ಕೇಳಿದ್ರೆ ತರವಾಡಿನಲ್ಲಿ ಜನಸಂಖ್ಯೆ ಹೆಚ್ಚಾಯಿತು. ತರವಾಡಿನ ಜನಸಂಖ್ಯೆಯ ಗಾತ್ರ ದೊಡ್ಡದಾಯಿತು. ಆವಾಗ ತರವಾಡು ವಿಭಜಿತ ಘಟಕವಾಗಿ ಮಾರ್ಪಡಿತು. ಆ ತರವಾಡುವಿನ ವಿಭಜಿತ ಘಟಕವನ್ನು ತವಳಿ ಅಂತ ಕರೀತೇವೆ. ತವಳಿ, ತರವಾಡುವಿನ ವಿಭಜಿತ ಘಟಕವನ್ನು ನಾವು ತವಳಿ ಅಂತ ಕರೀತೇವೆ. ಯಾಕಂದರೆ ಇಲ್ಲಿ ಪ್ರಶ್ನೆಗಳು ಏನಿರುತ್ತೆ ಕೇಳಿದ್ರೆ ತರವಾಡು ಅಂದರೆ ಏನು ಕೇಳ್ಬೋದು, ತವಳಿ ಅಂದರೆ ಏನು ಕೇಳ್ಬೋದು, ಕರ್ಣವನಂದರೆ ಯಾರು, ಮಾತೃಪ್ರಧಾನ ಕುಟುಂಬದ ಮುಖ್ಯಸ್ಥೆಯ ಸಹೋದರ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಯಾವಾಗ ಈ ಕುಟುಂಬದ ಸಂಖ್ಯೆ ಹೆಚ್ಚಾಯಿತು, ತರವಾಡು ವಿಭಜಿತವಾಯಿತು, ಅದನ್ನು ತವಳಿ ಅಂತ ಕರಿತೀವಿ. ಆಗ ಕರ್ಣವನ್ನ ಅಧಿಕಾರ ಕುಂಠಿತಾಯಿತು. ನಾಯರ್ ಮಾತ್ರ ವಂಶೀಯ ಒಂದು ನಾಯರ್ ವಿವಾಹ ಶಾಶ್ವತವಾಗಿ ಹೊರಹೊಮ್ಮಿದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಹಳ ಈಜಿ ಇದೆ ಕ್ವಶನ್ನು. ಅಲ್ಲೂ ಕೂಡ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿದೆ. 206 ಮೆಂಬರ್ಸ್ ಇದ್ದಾರೆ. 270 ಎಕರೆ ಜಮೀನಿದೆ. 6 ರಿಂದ 12 ಲಕ್ಷ ಆದಾಯ ಬರ್ತವೆ. ಅದರಲ್ಲಿ 10 ಲಕ್ಷ ಖರ್ಚಾಗ್ತವೆ ಕೂಲಿಗೆ ಅಥವಾ ಕೆಲವೊಂದು ಸಾಮಗ್ರಿಗಳಿಗೆ, ಕೃಷಿ ಸಾಮಗ್ರಿಗಳಿಗೆ. 8-10 ವರ್ಷಗಳಿಗೆ ಒಂದು ವಿವಾಹ ಕಾರ್ಯಕ್ರಮ ನಡೀತವೆ. ಮನೆಯ ಒಂದು ಏಕೈಕ ಮನೋರಂಜನೆ ಸಾಧನೆ TV, ಕೃಷಿ ಪ್ರಧಾನವಾದಂಥ ಉದ್ಯೋಗ, ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಅವಿಭಕ್ತ ಕುಟುಂಬದ ಅನುಕೂಲಗಳು ಯಾವುದು? ಮತ್ತೊಂದು ಪ್ರಶ್ನೆ, ಅವಿಭಕ್ತ ಕುಟುಂಬದ ಅನಾನುಕೂಲಗಳು ಯಾವುದು? ನೀವು ನೋಡಿ, ಅನುಕೂಲಗಳನ್ನ ಪಾಯಿಂಟ್ಸನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅದರ ವಿರುದ್ಧ ಬರೆಯತಕ್ಕಂಥ ಅನುಕೂಲ, ಹೌದಲ್ಲ. ಉದಾಹರಣೆ, ಸದಸ್ಯರ ಸಂರಕ್ಷಣೆ, ಇದು ಅನುಕೂಲ. ಆರ್ಥಿಕ ಅನುಕೂಲ, ಸೂಕ್ತ ಮನೋರಂಜನೆ ಸಿಗ್ತವೆ, ವ್ಯಕ್ತಿತ್ವ ವಿಕಸನ ಆಗ್ತವೆ, ಹೌದಲ್ಲ. ಅದು ಅನಾನುಕೂಲ, ಅದಕ್ಕೆ ವಿರುದ್ಧವಾಗಿ ಬರೆಯತಕ್ಕಂಥದ್ದು. ಸದಸ್ಯರ ರಕ್ಷಣೆ ಆಗೋದಿಲ್ಲ, ಅಂದರೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ, ಮಲತಾಯಿ ಧೋರಣೆ ಕಾಣ್ತೇವೆ. ಆಗಾಗ ಅವಿಭಕ್ತ ಕುಟುಂಬದ ಸಂಘರ್ಷ ಆಯಿತು ಅಂದರೆ ಬಹಳ ದೊಡ್ಡ ಪ್ರಮಾಣದ ಸಂಘರ್ಷ ಆಗ್ತವೆ. ಆಮೇಲೆ ಆರ್ಥಿಕ ಹೂಡಿಕೆ ಆಗೋದಿಲ್ಲ. ಯಾಕಂದರೆ ಅವಿಭಕ್ತ ಕುಟುಂಬದಲ್ಲಿ ಸಿಕ್ಕಾಪಟ್ಟೆ ಸಂಪ್ರದಾಯಗಳು,
ಅಥವಾ ಕೆಲವೊಂದು ಕಾರ್ಯಕ್ರಮಗಳು, ರೋಗ ರುಜಿನಗಳು ಇಂಥವುಗಳಿಗೆ ಖರ್ಚು ದುಂದು ವೆಚ್ಚ ಜಾಸ್ತಿ ಆಗ್ತವೆ. ಆಗ ಆರ್ಥಿಕ ಸಂರಕ್ಷಣೆ ಆಗೋದಿಲ್ಲ, ಅಥವಾ ಆರ್ಥಿಕ ಆದಾಯ ಗಳಿಕೆ ಆಗೋದಿಲ್ಲ, ಅಥವಾ ಸಾಮಾಜಿಕ ಚಲನೆ ಆಗೋದಿಲ್ಲ. ಆಮೇಲೆ ವ್ಯಕ್ತಿತ್ವ ವಿಕಸನ ಆಗೋದಿಲ್ಲ. ಯಾಕಂದರೆ ಆ ಒಂದು ಕುಟುಂಬದ ಚೌಕಟ್ಟಿನಲ್ಲಿಯೇ ಅಲ್ಲಿಯ ಜನ ಬೆಳೀತಾರೆ ಹೊರತಾಗಿ ಹೊರ ಪ್ರಪಂಚದ ಅರಿವು ಅವರಿಗಿರೋದಿಲ್ಲ. ಹಾಗೆ ಯಾವುದೋ ಒಂದು ರೀತಿಯ ವ್ಯಕ್ತಿತ್ವ ವಿಕಸನಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಈ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತದೆ, ಅದನ್ನು ನೀವು ವಿವರಣೆ ಮಾಡಬೇಕು. ಇವಿಷ್ಟು ನೋಡಿ, ಭಾಳ ಸುಲಭ ಇದೆ ಈ ಒಂದು ಪಾಠ. ನೀವು 11ಕ್ಕೆ 11 ಅಂಕ ಪಡಿಬೋದು. ನೋಡಿ, ಅವಿಭಕ್ತ ಕುಟುಂಬದ ವ್ಯಾಖ್ಯೆ, ಅದರ ಲಕ್ಷಣ, ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ, ಇದೊಂದು ಸ್ಟೆಪ್ ಮಾಡ್ಕೊಳ್ಳಿ. ಆಮೇಲೆ ತರವಾಡು ಮತ್ತು ನರಸಿಂಗನವರ ಪಿತೃಪ್ರಧಾನ ಕುಟುಂಬ, ಇದೆರಡರಲ್ಲಿ ಯಾವ್ದಾದ್ರು ಒಂದು ಬೀಳ್ತವೆ, ಅದು 3ರಲ್ಲಿ ಯಾವ್ದಾದ್ರು ಒಂದು ಬೀಳ್ತವೆ. ಈ ರೀತಿ ನೀವು ಐಡಿಯಾ ಮಾಡ್ಕೊಂಬಿಟ್ರೆ 10ಕ್ಕೆ 10 ಅಂಕಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಭಾಳ ಅನುಕೂಲ. ಯಾಕಂದರೆ ಈ ಚಾಪ್ಟ್ರು ಭಾಳ ಸುಲಭದ ಚಾಪ್ಟ್ರು. ನೋಡಿ ಮಕ್ಕಳೇ, ಒಟ್ಟಾರೆ ಈಗ ಏನಾಯ್ತು ಕೇಳಿದೆ, 20, 15, 30, 50 ಆಯಿತು, 50, 61 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆ ನಿಮ್ಗೆ ಹೇಳಿಲ್ಲ. ಈ 1 ಅಂಕದ ಪ್ರಶ್ನೆ ನಿಮಗೆ ಅವಿಭಕ್ತ ಕುಟುಂಬ ಸಂಬಂಧಪಟ್ಟಂತೆ ಯಾವುದು ಕೇಳಬಹುದು, ಯಾವುದನ್ನು ಕೇಳಬಹುದು. ಕಿನ್ಶಿಪ್ ಆರ್ಗನೈಸೇಷನ್ ಇಂಡಿಯಾ ಹೇಳ್ತಕ್ಕಂಥ ಗ್ರಂಥವನ್ನು ಬರೆದವರು ಯಾರು? ಇರಾವತಿ ಕರ್ವೆ. ಭಾರತೀಯ ಸಮಾಜದ ಆಧಾರ ಸ್ತಂಭಗಳು ಜಾತಿ, ಗ್ರಾಮ ಮತ್ತು ಅವಿಭಕ್ತ ಕುಟುಂಬ ಅಂತ ಹೇಳ್ಕೊಂಡು, ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು? ಇಲ್ಲೂ ಕೂಡ ನೆನಪಿಟ್ಕೊಳ್ಬೇಕು. ಯಾಕಂದರೆ ಇಲ್ಲಿ 2 ಕ್ವಶನ್ ಕೂಡ ನಿಮ್ಗೆ ಹೊಂದಲಿಕ್ಕಾಗ್ತವೆ. ಒಂದು, ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು? ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಯಾರು ಅಂತ ಹೇಳ್ಕೊಂಡು 2 ಪ್ರಶ್ನೆಗಳಿದೆ. ಒಂದ್ಸಲ ಅದನ್ನು ಇಲ್ಲಿ ಬರೀತೀರಿ, ಇದನ್ನೆಲ್ಲ ಬರೀತೀರಿ. ಹಾಗೆ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಹೆನ್ರಿ ಮೇ ಇನ್. ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೆದವರು ಚಾರ್ಲ್ಸ್ ಮೆಟ್ಕಾ. ಇದನ್ನು ಕರೆಕ್ಟಾಗಿ ನೆನಪಿಡ್ಬೇಕು, ಯಾಕಂದರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಬೀಳುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟ್ IP ದೇಸಾಯಿ ಅವ್ರದ್ದು ಗುಜರಾತಿನ ಮೊಹೋ ಪಟ್ಟಣದಲ್ಲಿ ಅವಿಭಕ್ತ ಕುಟುಂಬದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಆಮೇಲೆ ತರವಾಡಿನ ವಿಭಜಿತಗೊಂಡ ಭಾಗವೇ ತವಳೆ ಅಂತ ಕರಿತೇವೆ. ನರಸಿಂಗನವರ ಕುಟುಂಬವನ್ನು ನಾವು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತ ಹೇಳ್ಬೋದು. ನರಸಿಂಗನವರ ಕುಟುಂಬ ಇರೋದು ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ. ಆಮೇಲೆ ನರಸಿಂಗನವರ ಕುಟುಂಬದ ಪ್ರಮುಖ ಉದ್ಯೋಗ, ಬಹಳ ಈಜಿ ಕ್ವಶನ್ ಕೇಳ್ತಾರೆ. ನರಸಿಂಗನವರ ಕುಟುಂಬದ ಪ್ರಮುಖ ಉದ್ಯೋಗ ಕೃಷಿ. ಆಮೇಲೆ ಇಲ್ಲಿ ಕೆಲವೊಂದು ಹೊಂದಿಸಿ ಬರಲಿಕ್ಕೆ ಕೊಟ್ಟಿದ್ದಾರೆ. ಶೂನ್ಯ ಅವಿಭಕ್ತ ಕುಟುಂಬ, ತರವಾಡು, ಇಲ್ಲಂ, ಕರ್ತ, ಬೃಹತ್, ಮನೆ ಅಂತ ಹೇಳ್ಕೊಂಡು. ಶೂನ್ಯ ಅವಿಭಕ್ತ ಕುಟುಂಬ ಇದು IP ದೇಸಾಯಿ ಅವರ ಅಧ್ಯಯನ ಹೊರಮೂಡಿರ್ತಕ್ಕಂಥದ್ದು. ನೆಕ್ಸ್ಟು ತರವಾಡು ಅಂದರೆ ಮಾತೃಪ್ರಧಾನ, ಇಲ್ಲಂ ಪಿತೃಪ್ರಧಾನ, ಕರ್ತ ಅಂದರೆ ಇದು ಕೂಡ ಬಹಳ ಇಂಪಾರ್ಟೆಂಟು. ಅವಿಭಕ್ತ ಕುಟುಂಬದ ಹಿರಿಯ ಪುರುಷ ಯಜಮಾನ ಸದಸ್ಯನನ್ನು ನಾವು ಕರ್ತ ಅಂತ ಕರಿತೇವೆ. ಅವಿಭಕ್ತ ಕುಟುಂಬದ ಹಿರಿಯ ಪುರುಷ ಯಜಮಾನ ಸದಸ್ಯನನ್ನು. ಆಮೇಲೆ ಬೃಹತ್ ಮನೆ ಬಹಳ ಇಂಪಾರ್ಟೆಂಟು. ಹೆನ್ರಿ ಮೇನ್ ಅವರು ಅವಿಭಕ್ತ ಕುಟುಂಬವನ್ನು ಬೃಹತ್ ಮನೆ ಅಥವಾ ಮಹಾಮನೆ ಅಂತ ಕರೆದಿದ್ದಾರೆ. ಅದೇ ರೀತಿ ಮತ್ತೊಂದು ಕ್ವಶನ್ ಬರ್ತವೆ, ಬಹುತೇಕ ಕೇಳಬಹುದು. ಯಾಕಂದರೆ ಕೂಡು ಬಂಡವಾಳ ಸಹಕಾರಿ ಸಂಘ, ಓಮಾಲೆ ಹೇಳುವರು ಅವಿಭಕ್ತ ಕುಟುಂಬವನ್ನು ಅವಿಭಕ್ತ ಕುಟುಂಬದ ಒಂದು ಕೂಡು ಬಂಡವಾಳ ಸಹಕಾರಿ ಸಂಘ ಅಂತ ಕರೆದಿದ್ದಾರೆ. ಇವಿಷ್ಟು ನೀವು ನೆನ್ಪಿಟ್ಕೊಳ್ಬೇಕಂತ